ಎಲ್ರಿಗೂ ನಮಸ್ಕಾರ. ನನ್ನ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು DN ಗೀತಾ, ಕವಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ. ನಾನಿವತ್ತೊಂದು ಹೊಸ ಕತೆ ಜೊತೆ ಬಂದಿದ್ದೇನೆ. ಇದು ಸುಲಗ್ನ ಸಾವಧಾನ ಅನ್ನೋ ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ. ಇದು 2011ರಲ್ಲಿ ಪ್ರಕಟಗೊಂಡ ಕಥಾ ಸಂಕಲನ ಆಗಿದೆ. ಕಥೆಯ ಶೀರ್ಷಿಕೆ ಮದುವೆ.com. ಊಟದ ಹಾಲಿನಿಂದ ಮಧುಮಕ್ಕಳ ಕೇಕೆ ನಗುಗಳು ರೂಮಿನವರೆಗೂ ಹರಿದು ಬಂದಾಗ ರೇಷ್ಮೆ ಸೀರೆ ಬದಲಾಯಿಸುತ್ತಿದ್ದ ಕೈಗಳು ಒಂದು ಕ್ಷಣ ತಡವರಿಸಿದವು. ಎಂತಹ ಸಂಭ್ರಮ, ಎಂತಹ ಸಡಗರ! ನಾದಿನಿ ದಿವ್ಯಾಳ ಸಂತೋಷವಂತೂ ಮೇರೆ ಮೀರಿತ್ತಲ್ಲ. ಅವಳ ಮನ ಮೆಚ್ಚಿದ ಹುಡುಗನೇ ಮದುಮಗನಾಗಿ ಬಂದಿದ್ದ. ಹಾಗೂ ಹೀಗೂ ಕೆನೆ ಬಣ್ಣದ ಜರತಾರಿ ಕುಸುರಿಯ ಸೀರೆಯನ್ನುಟ್ಟು ಎದುರು ಕಂಡ ನಿಲುವುಗನ್ನಡಿಯತ್ತ ನೋಡಿದೆ. ಚಿಂತಿಸುವ ಮುಖ, ಬಾಡಿದ ಕಂಗಳು. ಕೇವಲ ಒಂದೇ ತಿಂಗಳೊಳಗೆ ದಿವ್ಯಾಳ ಮದುವೆ ನಿಶ್ಚಯವಾಗಿದ್ದಲ್ಲವೇ? ಆಸ್ಟ್ರೇಲಿಯಾದಲ್ಲಿ ಹೆಸರಾಂತ ಡಾಕ್ಟರ್. ಮತ್ತೆ ರಜವಿಲ್ಲ ಎಂಬ ಕಾರಣಕ್ಕೆ ತರಾತುರಿಯಲ್ಲಿ ಮದುವೆ ನಿಶ್ಚಯವಾಗಿತ್ತು. ಅತ್ತೆ, ಮಾವ, ಗಂಡ ಉಲ್ಲಾಸನ ಆದಿಯಾಗಿ ಎಲ್ಲರಿಗೂ ಆತಂಕ. ಆದರೆ ನಾನೇ ಎಲ್ಲರಿಗೂ ಧೈರ್ಯ ತುಂಬಿ ಚಿನ್ನ, ಜವಳಿ, ಆಮಂತ್ರಣ ಹೀಗೆ ಎಲ್ಲದಕ್ಕೂ ಗಂಡನ ಮನೆಯವರಿಗೆ ಹೆಗಲು ಕೊಟ್ಟಿದ್ದೆ. ಮಾವ ಪ್ರಸಿದ್ಧ ಸೋಪಿನ ಕಾರ್ಖಾನೆಯ ಮಾಲೀಕರು. ಉಲ್ಲಾಸ್ ಅದರ ಉಸ್ತುವಾರಿ ನೋಡಿಕೊಳ್ಳುವಾಗಲೇ ಸುಸ್ತಾಗ್ತಾರೆ. ಅವರ ಪ್ರತಿಷ್ಠೆಗೆ ತಕ್ಕಂತೆ ದುಬಾರಿಯ ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ನೋಡಿಯಾಗಿತ್ತು. ರಾತ್ರಿ ವರಪೂಜೆ ಮುಗಿದು ಈ ದಿನ ಮಾಂಗಲ್ಯ ಧಾರಣೆಯೂ ಆಗಿ ಮಧುಮಕ್ಕಳ ಊಟದವರೆಗೂ ಬಂದಿದೆಯಲ್ಲ. ಎಲ್ಲರಿರುವಾಗ ನಗು ನಗುತ್ತಾ ಇದ್ದರೂ ಈ ದಿವ್ಯಾಳ ಮದುವೆ ನನ್ನೊಳಗೆ ಚಂಡಮಾರುತವನ್ನೇ ಎಬ್ಬಿಸಿತ್ತು. ಶರದಿ, ಸೀರೆ ಬದಲಾಯಿಸಿ ಆಯಿತಾ ಎನ್ನುತ್ತಲೇ ಅತ್ತೆ ರೂಮಿನೊಳಗೆ ಬಂದಾಗ ಅವರತ್ತಲೇ ನೋಡಿದೆ. ಸಾಧುಗಪ್ಪಾದರೂ ಅಗಲ ಮುಖದ ಲಕ್ಷಣವಾದ ಮುತ್ತೈದೆ. ಕಂಗಳಲ್ಲಿ ಸದಾ ಎಣುಕುವ ಸಾತ್ವಿಕತನ. ಗಂಡ ಕೋಟ್ಯಾಧಿಪತಿಯಾಗಿದ್ದರೂ ಆ ಹಣದ ಅಹಮನ್ನು ತಲೆಗೇರಿಸಿಕೊಳ್ಳದ ಸಾಧುಜೀವಿ. ಬಾಮ್ಮ, ಹಳ್ಳಿಯಿಂದ ನನ್ನ ಅಣ್ಣ ಬಂದಿದ್ದಾನೆ. ಲೇಟಾಗಿ ಬೇರೆ ಬಂದ. ನಿನ್ನ ಮದುವೆಗೂ ಅವನು ಬಂದಿರಲಿಲ್ವಲ್ಲ, ಅವನು ನಿನ್ನ ನೋಡಬೇಕಂತೆ ಎಂದ ಅತ್ತೆಯ ಹಿಂದೆ ಮಂಟಪದತ್ತ ನಡೆದೆ. ಜನರ ಗುಜುಗುಜು, ಗಲಾಟೆ. ಕೆಲವರು ತಾಂಬೂಲ ನಿಲ್ಲುತ್ತಾ ಕುಳಿತಿದ್ದರೆ ಇನ್ನು ಕೆಲವರು ಊಟಕ್ಕೆ ಹೊರಡುವ ತರಾತುರಿಯಲ್ಲಿದ್ದರು. ಅತ್ತೆ ತೋರಿಸಿದ ವ್ಯಕ್ತಿಯತ್ತ ಕೈ ಮುಗಿದೆ. ಅದೇ ಹೋಲಿಕೆ. ಪ್ರತಿಯಾಗಿ ಅವರು ನನ್ನ ತಲೆ ಸವರಿದ್ರು. ಶೈಲಾ, ಕೊನೆಗೂ ಮಹಾಲಕ್ಷ್ಮಿಯಂತಹ ಸೊಸೆಯನ್ನೇ ಆರಿಸ್ಬಿಟ್ಟೆ. ಪುಣ್ಯ ಮಾಡಿದ್ದಿ ಬಿಡು. ಅಣ್ಣನ ಹೊಗಳಿಕೆಗೆ ನಮ್ಮತ್ತೆ ಒಪ್ಪಿದ್ರು. ಬರೀ ಚಂದ ಒಂದೇ ಅಲ್ಲಣ್ಣ, ಮದುವೆಗೆ ಅವಳದೇ ಓಡಾಟ. ಚಿನ್ನ ತರುವುದರಿಂದ ಹಿಡಿದು ದಿವ್ಯಾಳಿಗೆ ಅಲಂಕಾರ ಮಾಡುವವರೆಗೂ ಅವಳದೇ ಜವಾಬ್ದಾರಿ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಅವರ ಹೊಗಳಿಕೆಗೆ ಮುಜುಗರ ಅನ್ನಿಸ್ತು. ಇವರೆಲ್ಲ ಹೊಗಳಿಕೆಗೆ ನಾನು ಅರ್ಹಳೆ ಎಂದೆನಿಸದಿರಲಿಲ್ಲ. ಸುತ್ತ ಒಮ್ಮೆ ದೃಷ್ಟಿ ಬೀರಿದೆ. ಎಲ್ಲರ ದೃಷ್ಟಿಯ ಕೇಂದ್ರ ಬಿಂದು ನಾನೇ ಆಗಿರುವುದನ್ನು ನೋಡಿ ಹೇಗೋ ಆಯಿತು. ಇದಕ್ಕೆ ನನ್ನ ಸೌಂದರ್ಯ ಒಂದು ಕಾರಣವಾದರೆ ಮತ್ತೊಂದು ಕಾರಣ ನಾನು ಪ್ರತಿಷ್ಠಿತ ವಿಶ್ವನಾಥರ ಮನೆಯ ಸೊಸೆಯಾಗಿರೋದು. ಬಾಮ್ಮ, ಎಲ್ಲ ನಿಂಗೆ ಊಟ ಕಾಯ್ತಿದ್ದಾರೆ ಎಂದ ಅತ್ತೆ ನನ್ನ ಕೈ ಹಿಡಿದುಕೊಂಡೆ ನಡೆದಾಗ ಅವರ ಜೊತೆ ಹೆಜ್ಜೆ ಹಾಕಿದೆ. ಟೇಬಲ್ ಮೇಲೆ ಎಲೆಗಳ ಸಾಲಿತ್ತು. ಎಲ್ಲ ಹತ್ತಿರದ ಸಂಬಂಧಿಗಳು ಮಧುಮಕ್ಕಳನ್ನು ಕೀಟಲೆ ಮಾಡುತ್ತಾ ಕುಳಿತಿದ್ರು. ನನ್ನ ದೃಷ್ಟಿ ಗಂಡ ಉಲ್ಲಾಸನನ್ನು ಹುಡುಕಿತು. ಅವನಾಗಲೇ ಮುಂಬೈಯಿಂದ ಬಂದ ತನ್ನ ಸ್ನೇಹಿತ ಹಾಗೂ ಅವನ ಹೆಂಡತಿಯೊಂದಿಗೆ ಹರಟುತ್ತಿದ್ದ. ನನ್ನನ್ನು ನೋಡಿದರೂ ನೋಡದವನಂತೆ ಇದ್ದು ಹತ್ತಿರ ಬಂದಾಗ ಕೂತ್ಕೋ ಶರದಿ ಎಂದು ನಗು ಬೀರಿದ. ನನಗೆ ಗೊತ್ತಿತ್ತು, ಈ ನಗುವು ಸುತ್ತಲಿನವರ ಸಂತೋಷಕ್ಕಾಗಿ ಮಾತ್ರ, ನನಗಲ್ಲ ಎಂದು. ಮೌನವಾಗಿ ಊಟ ಸಾಗಿತು. ಎಲ್ಲರೂ ಮಧುಮಕ್ಕಳನ್ನು ಗೋಳು ಹಿದುಕೊಳ್ಳುತ್ತಾ ನಗ್ತಾ ಇದ್ದರೆ ನಾನು ಮೂಕ ಪ್ರೇಕ್ಷಕಿಯಾಗಿದ್ದೆ. ನನ್ನ ಉಲ್ಲಾಸ ಪಕ್ಕದಲ್ಲೇ ಕುಳಿತ ಸ್ನೇಹಿತನ ಹೆಂಡತಿಯೊಂದಿಗೆ ಜೋಕ್ಸ್ ಕಟ್ ಮಾಡಿ ನಗ್ತಾ ಇದ್ದಿದ್ದು ನನಗೆ ಮತ್ತಷ್ಟು ಸಂಕಟವನ್ನು ಉಂಟು ಮಾಡಿತ್ತು. ಮದುವೆಯಾದ ಈ 3 ತಿಂಗಳು ಉಲ್ಲಾಸ ನನಗೆ ಪ್ರೀತಿ ಎಂದರೆ ಏನೆಂದು ತೋರಿಸಿದ್ದ. ಯಾವಾಗಲೂ ಹಿಂದೆ ಮುಂದೆ ಸುತ್ತುತ್ತಾ ಬಲವಾದ ಬಾಹುಗಳಲ್ಲಿ ಬಂಧಿಸಿ ಚುಂಬನದ ಮಳೆಗೆರೆದು ಬಿಡ್ತಾ ಇದ್ದ ತುಂಟ. ಅಂತಹವನು ಈ 1 ವಾರದಿಂದ ಬದಲಾಗಿದ್ದಾನೆ ಅಂದರೆ ಅದಕ್ಕೆ ನಾನೇ ಕಾರಣಳೆಂದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎಂಬಂತೆ ಕಾರಣ ಸ್ಪಷ್ಟವಾಗಿತ್ತು. ಅಂತೂ ಹೋಳಿಗೆ ಊಟದ ಶಾಸ್ತ್ರ ಮುಗೀತು. ಯಾಕೋ ಒಂಥರ ಇದಿರಲ್ಲ ಅಂತ ಬಹಳಷ್ಟು ಜನರು ವಿಚಾರಿಸಿದಾಗ ಎಚ್ಚೆತ್ತುಕೊಂಡೆ. ನನ್ನ
ನನ್ನ ಆಲೋಚನೆಗಳು ಈ ದಿನವನ್ನು ಹಾಳು ಮಾಡಬಾರ್ದಲ್ವೇ? ಮತ್ತೆ ಅತ್ತೆಯೊಂದಿಗೆ ಸೇರಿ ಮುಂದಿನ ಕೆಲಸಗಳತ್ತ ಗಮನ ಹರಿಸಿದೆ. ಸಮಯ ಹೋದುದೇ ತಿಳಿಲಿಲ್ಲ. ರಾತ್ರಿ ರಿಸೆಪ್ಷನ್ ಇದ್ದಿದ್ದರಿಂದ ದಿವ್ಯಾಳನ್ನು ನಾನೇ ವಿಶೇಷವಾಗಿ ಅಲಂಕರಿಸಿದೆ. ಸಮಾರಂಭ ಚೆನ್ನಾಗಿಯೇ ನಡೆಯಿತು. ಬಫೆಯೆಲ್ಲ ಮುಗಿದು ಬಂದವರೆಲ್ಲರೂ ಹೊರಟಿದ್ರು. ಮರುದಿನ ಸತ್ಯನಾರಾಯಣ ಪೂಜೆ ಇದ್ದಿದ್ದರಿಂದ ನಾವೆಲ್ಲ ಕಲ್ಯಾಣ ಮಂಟಪದಲ್ಲಿ ಉಳಿಯಲು ನಿಶ್ಚಯಿಸಿದೆವು. ಅಪೂರ್ವ ಕಳೆಯೊಂದಿಗೆ, ಎಲ್ಲರ ನಗು, ಹಾಸ್ಯ, ಕೇಕೆಗಳೊಂದಿಗೆ ದಿವ್ಯಾ ಪ್ರಸ್ಥದ ರೂಮನ್ನು ಸೇರಿದಾಗ ನನ್ನ ಕಂಗಳು ಉಲ್ಲಾಸನನ್ನು ಅರಸಿತು. ಇಂತಹ ಮಧುರ ಕ್ಷಣಗಳಲ್ಲಿ ಅವನಿರಬೇಕಿತ್ತು. ಉಲ್ಲಾಸನೇನಮ್ಮ, ಅವನಾಗಲೇ ಫ್ರೆಂಡ್ಸ್ ಜೊತೆ ಮನೆಗೆ ಹೋಗಾಯ್ತಲ್ಲ, ನಿಂಗೆ ಹೇಳಲಿಲ್ವಾ? ನನ್ನ ಚಡಪಡಿಕೆ ನೋಡಲಾರದೆ ಮಾವ ಉತ್ತರಿಸಿದ್ರು. ಓ, ಹೇಳಿದ್ರು, ಮರ್ತಿದ್ದೆ. ಜಾರಿಕೆಯ ಉತ್ತರ ನೀಡಿದ್ದೆ. ನನ್ನ ಉಲ್ಲಾಸನ ನಡುವಿನ ಬಾಂಧವ್ಯದ ಸೇತುವೆ ಬಿರುಕು ಬಿಡಲಾರಂಭಿಸಿದೆ ಅನ್ನಿಸ್ತು. ಅತ್ತೆಯೊಂದಿಗೆ ಮಲಗಿದರೂ ಕಂಗಳು ಉರಿಯತೊಡಗಿದ್ದವು. ಮದುವೆಯ ದಣಿವಿನಿಂದ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರೆ ನನಗೆ ನಿದ್ರೆ ಬರುವಂತಿರಲಿಲ್ಲ. ಅಲ್ಲಿ ದಿವ್ಯಾ ತನ್ನ ಮನ ಮೆಚ್ಚಿದವನೊಂದಿಗೆ ಮಿಲನದ ಸುಖವನ್ನು ಕಾಣ್ತಿರ್ಬೋದೇನೋ. ಒಂದು ಕ್ಷಣ ನನ್ನ ಆಲೋಚನೆಗೆ ನನಗೇ ನಗು ಬಂತು. ಬೇಡವೆಂದರೂ ನನ್ನ ಮೊದಲನೆಯ ಮದುವೆ ನೆನಪಾಯಿತು. ನಮ್ಮದು ಪಶ್ಚಿಮ ಬಂಗಾಳದ ಒಂದು ಕುಗ್ರಾಮ. 2 ಗಂಡುಗಳ ನಂತರ ಹುಟ್ಟಿದವಳೇ ನಾನು. ನನ್ನ ಹೆಸರು ನನಗೆ ಗೊತ್ತಿಲ್ಲ. ಚೋಟಿ ಎಂದೇ ಎಲ್ಲ ಕರೀತಾಯಿದ್ರು. ಕೂಲಿ ನಾಲಿ ಮಾಡಿ ಹೊಟ್ಟೆ ಹೊರೆಯುವ ಹೆತ್ತವರು. ಒಂದು ಸಣ್ಣ ಜೋಪಡಿ, ಹರಕಲಾದ ಮೈ ಮುಚ್ಚಲಾರದ ಬಟ್ಟೆ. ಇಂತಹ ಸಂಭ್ರಮದ ನಡುವೆ ನಾನು ಹೆಣ್ಣಾಗಿ ಅರಳಿದ್ದೆ. ನೋಡಲು ಅಪ್ರತಿಮ ಸೌಂದರ್ಯ. ವಿದ್ಯೆ ನೈವೇದ್ಯವಾದರೂ ಅದರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಅಲ್ಲೆಲ್ಲ ವಯಸ್ಸಿಗೆ ಬಂದ ಹೆಣ್ಮಕ್ಕಳನ್ನು ಮದುವೆಯ ಹೆಸರಲ್ಲಿ ಯಾರಿಗೋ ಮಾರಿಬಿಡುವ ಅನಿಷ್ಟ ಪದ್ಧತಿ ಇತ್ತಲ್ಲ. ತಮ್ಮ ಹೆಣ್ಮಕ್ಕಳನ್ನು ಯಾರೂ ಕೇಳಲು ಬರದಿದ್ದರೆ ತಾವೇ ಹಣ ಖರ್ಚು ಮಾಡಿ ಮದುವೆ ಮಾಡಬೇಕಲ್ಲ ಎಂಬ ಸಂಕಟ. ಯಾರು ಜಾಸ್ತಿ ಹಣ ಕೊಡ್ತಾರೋ ಅವರಿಗೆ ಮೊದಲ ಆದ್ಯತೆ. ಒಮ್ಮೆ ಮದುವೆ ಮಾಡಿ ಕಳಿಸಿಬಿಟ್ರೆ ಮುಗೀತು. ಮತ್ತು ತಮ್ಮ ಮಕ್ಕಳು ಬದುಕಿದಾರೋ ಸತ್ತಿದಾರೋ ಎಂಬ ಯೋಚನೆಯೂ ಇಲ್ಲದ ಪೈಶಾಚಿಕ ಜನ. ಸ್ತ್ರೀ ಶೋಷಣೆ ಎಂಬೆಲ್ಲ ಮಾತುಗಳು ಸತ್ತು ಗೋರಿಯಾಗಿರುವ ಆ ಸ್ಮಶಾನದಲ್ಲಿ ನಾನು ಹುಟ್ಟಿದ್ದೇ ಮಹಾಪಾಪವಲ್ಲವೇ? ಮುಂಬಯಿ ಕಡೆಯ ಅರೆಬೊಕ್ಕ ತಲೆಯ ದಡೂತಿ ದೇಹದ 50 ವಯಸ್ಸು ಮೀರಿದ ಗಂಡು ಬಂದು ಬಹಳಷ್ಟು ಹಣ ಕೊಟ್ಟು ಮದುವೆಯ ಹೆಸರಲ್ಲಿ ನನ್ನನ್ನು ಪಡೆದು, ಆಗಿನ್ನೂ ನನಗೆ 15ರ ಹರೆಯ. ಏಕಾಏಕಿ ಅವನ ಹಿಂದೆ ಹೋಗಲು ಹೆದರಿಕೆಯಾಗಿತ್ತು. ಯಾವುದಾದರೂ ಸಾಂತ್ವನ ಸಿಗಬಹುದೆಂದು ಅಮ್ಮನತ್ತ ನೋಡಿದ್ದೆ. ಅವಳದು ನಿರ್ಲಿಪ್ತ ಮುಖಭಾವ. ಈ ಹೆಣ್ಣುಗಳ ಮಾರಾಟ ಸಹಜ ಎನ್ನುವಷ್ಟರ ಮಟ್ಟಿಗೆ ಅವಳು ಬದಲಾಗಿದ್ಳು. ಇನ್ನು ಅಣ್ಣಂದಿರೋ ತಮಾಷೆ ಎಂಬಂತೆ ನೋಡ್ತಾಯಿದ್ರು. ಅದೇ ಕೊನೆ. ಮತ್ತೆಂದು ನಾನು ಹುಟ್ಟೂರಿಗೆ ಹೋಗಲಿಲ್ಲ. ನನ್ನ ಗಂಡ ಅಂತ ಅನಿಸ್ಕೊಂಡವನು ನನ್ನನ್ನು ಮುಂಬೈಗೆ ಕರೆತಂದ. ಒಳ್ಳೆಯ ಮನೆಯಲ್ಲಿ ನನ್ನನ್ನು ಇಟ್ಟು 1 ವರ್ಷ ಪ್ರೀತಿಯಿಂದಲೇ ನೋಡಿಕೊಂಡ. ಮೊದಲಿನಿಂದಲೂ ಕಷ್ಟವನ್ನುಂಡೆ ಬೆಳೆದ ನನಗೆ ಇದು ಹೊಸ ಅನುಭವ. ವಯಸ್ಸಾಗಿದ್ದರೂ ಆತನಲ್ಲಿ ಪ್ರೀತಿ ಮೂಡಿತ್ತು. ನನ್ನನ್ನು ಅವನಿಗೆ ಅರ್ಪಿಸಿಕೊಂಡು ಬದುಕಲ್ಲಿ ಸ್ವಾರಸ್ಯ ಕಂಡುಕೊಂಡಿದ್ದೆ. ಆದರೆ ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಒಮ್ಮೆ ನನ್ನನ್ನು ಹೊರಗೆ ಕರೆದುಕೊಂಡು ಹೋದವನು ಮತ್ತೆ ಮನೆಗೆ ಕರೆದು ತರಲಿಲ್ಲ. ಸ್ನೇಹಿತರ ಮನೆಯೆಂದು ನನ್ನನ್ನು ಕೂರಿಸಿ ಈಗ ಬರುತ್ತೇನೆಂದು ಹೋದವನು ಮತ್ತೆ ಬರಲಿಲ್ಲ. ಬದಲಿಗೆ 2 ಅಪರಿಚಿತರು ಬಂದರು. ಆಗಾಗ ಕುಡಿದು ಬರ್ತಾಯಿದ್ರು. ಊಟ ತಿಂಡಿ ಹೋಟೆಲಿಂದ ಬರ್ತಿತ್ತು. ಆಗಲೇ ನನಗೆ ತಿಳಿದಿದ್ದು ನಾನು ಮತ್ತೊಮ್ಮೆ ಮಾರಾಟವಾಗಿದ್ದೇನೆ ಎಂದು. ಆ 2 ಕುಡುಕರು ಕಾಮುಕರು ಆಗಿದ್ದರು. ನನ್ನ ಗಂಡನೆನಿಸಿಕೊಂಡವನು ಕೊನೆಯ ಪಕ್ಷ ನನ್ನೊಂದಿಗೆ ಪ್ರೀತಿಯನ್ನಾದರೂ ತೋರಿಸಿದ್ದ. ಇಲ್ಲಿ ಅದು ಇಲ್ಲ. ಬೇಕೆಂದಾಗ ಬರ್ತಾಯಿದ್ರು. ಪಶುಗಳಂತೆ ಮುಗಿ ಬೀಳ್ತಾಯಿದ್ರು. ನಾನು ಇಂಚಿಂಚಾಗಿ ಸಾಯ್ತಿದ್ನಲ್ಲ. ಆದರೆ ಈ ಗೋಳನ್ನು ಬೇರೆಯವರೊಂದಿಗೆ ಹೇಳಿಕೊಳ್ಳುವ ಅವಕಾಶವೂ ನನಗಿರಲಿಲ್ಲ. ಆದರೆ ಕೆಸರಲ್ಲೂ ಒಂದು ಕಮಲ ಅರಳುವಂತೆ ನನಗೆ ಮನೆಯಲ್ಲೇ ಹಿಂದಿ ಇಂಗ್ಲೀಷಿನ ಶಿಕ್ಷಣ ಆರಂಭವಾಗಿತ್ತು. ಕೇಶಾಲಂಕಾರ ಮಾಡುವುದು, ಮನೆಯನ್ನು ಅಲಂಕಾರ ಮಾಡುವುದು, ನಾಜೂಕಾಗಿ ಸೀರೆ ಉಡಿಸುವುದು, ಹೀಗೆ ನನಗೆ ಎಲ್ಲದರ ತರಬೇತಿಯೂ ಆರಂಭವಾಗಿತ್ತು. ಒಮ್ಮೊಮ್ಮೆ ಆ 2 ವಾರಗಟ್ಟಲೆ ಹೊರ ಹೋಗ್ತಾಯಿದ್ರು. ಮನೆಗೆ ಬಂದರೂ ಹೆಚ್ಚು ಮಾತಿಲ್ಲ. ಆದರೆ ಇವೆಲ್ಲ ನನಗ್ಯಾಕೆ ಮಾಡ್ತಿದ್ದಾರೆ ಅರ್ಥ ಆಗೋ ಥರ ಇರಲಿಲ್ಲ. ಮನೆಗೆಲಸಕ್ಕೆ ಒಂದು ಹುಡುಗಿ ಬರ್ತಾಯಿತ್ತು. ಅವಳು ಎಷ್ಟು ಬೇಕೋ ಅಷ್ಟೇ ಮಾತು. ಹೀಗೆ 4 ವರ್ಷ ಕಳೆದಿತ್ತು. ಪುಣ್ಯಕ್ಕೆ ನಾನು ಗರ್ಭವತಿ ಆಗಲಿಲ್ಲ. ಅಷ್ಟಕ್ಕೆ ಆ ಕಾಮುಕರಿಗೆ ಕೃತಜ್ಞೆಯಾಗಿರಲೇಬೇಕಿತ್ತು. ಆ ಕುಗ್ರಾಮದ ಚೋಟಿ ಕಣ್ಮರೆಯಾಗಿ 20ರ ಹರೆಯದ ಪ್ರಬುದ್ಧ ತರುಣಿ ಜನ್ಮ ತಾಳಿದ್ಳು. ನನಗೆ ಶರದಿ ಎಂಬ ನಾಮಕರಣವೂ ಆಗಿತ್ತು.
ಆ ಇಬ್ಬರು ನನಗೇಕೆ ಒಳ್ಳೆಯ ಶಿಕ್ಷಣ ಕೊಟ್ಟರು ಎಂಬ ಪ್ರಶ್ನೆಗೆ ಕೊನೆಗೆ ಉತ್ತರ ಸಿಕ್ಕಿತ್ತು. ಯಾರನ್ನೋ ಕರೆತಂದು ಅವರನ್ನು ನನ್ನ ಹೆತ್ತವರೆಂದು ಪರಿಚಯಿಸಿದ್ದರು. ನಾನು ನನ್ನ ಹೊಸ ತಾಯಿಯನ್ನು ನೋಡಿದ್ದೆ. ಸ್ವಲ್ಪ ಒರಟಾದರೂ ಮುಖ ವಾತ್ಸಲ್ಯಮಯಿಯಾಗಿತ್ತಲ್ಲ. ಆಕೆಯನ್ನೇ ವಿಷಯವೇನೆಂದು ಪೀಡಿಸಿದ್ದೆ. ಆಕೆಯಿಂದ ತಿಳಿದ ವಿಷಯ ನಿಜಕ್ಕೂ ಆಘಾತಕಾರಿಯಾಗಿತ್ತು. ಅದೊಂದು ವಧುವರರ ಮದುವೆಯ ವಹಿವಾಟನ್ನು ನಡೆಸುವ ದೊಡ್ಡ ಸಂಸ್ಥೆ. ಇಡೀ ದೇಶದ ತುಂಬ ಅದರ ಬಹಳಷ್ಟು ಬ್ರಾಂಚುಗಳಿವೆಯಂತೆ. ಇಂಟರ್ನೆಟ್ನಲ್ಲಿ ಆ ಸಂಸ್ಥೆಯ ಹೆಸರು ಬಹಳ ಪರಿಚಿತ. ಈಗೆಲ್ಲ ಸುಶಿಕ್ಷಿತರಾದ ಒಳ್ಳೆಯ ಕುಟುಂಬದ ಹೆಣ್ಣುಗಳಿಗೆ ಬಹಳ ಬೇಡಿಕೆಯಂತೆ. ಅದಕ್ಕೆ ಈ 4 ವರ್ಷ ನಾನು ಮದುಮಗಳಾಗಲು ತರಬೇತಿ ಪಡೆದಿದ್ದೇನೆಂಬ ವಿಷಯ ತಿಳಿದಾಗ ಗಾಬರಿಯಾದರೂ ಮದುವೆಯಾದರೆ ಈ ನರಕದಿಂದ ಹೋಗಬಹುದೆಂಬ ದೂರದಾಸೆಯು ಚಿಗುರಿತ್ತು. ಬೇಟಿ, ತುಮಾರಿ ಜಿಂದಗಿ ಬದಲ್ ಹೋ ಜಾಯೇಗಾ, ಚಿಂತಾ ಮತ್ ಕರೋ ಎಂದು ಸಾಂತ್ವನ ನೀಡಿದ ಆ ಬಾಡಿಗೆ ತಾಯಿಯನ್ನು ನೋಡಿ ಕಣ್ತುಂಬಿ ಬಂದಿತ್ತು. ಮತ್ತು ಕರ್ನಾಟಕದ ಉಲ್ಲಾಸನೊಂದಿಗೆ ಇಂಟರ್ನೆಟ್ಟಲ್ಲಿ ಪರಿಚಯವೂ ಆಯಿತು. ಅದಕ್ಕಾಗಿ ನಮಗೆಲ್ಲ ಕನ್ನಡ ಕಲಿಕೆಯೂ ಆರಂಭವಾಗಿತ್ತು. ಮೊದಲು ಕರ್ನಾಟಕದವರೇ ಆಗಿ ಈಗ ಮುಂಬೈ ವಾಸಿಗಳಾಗಿದ್ದೇವೆಂಬ ಕಥೆಯನ್ನು ಉಲ್ಲಾಸನ ಮನೆಯವರು ನಂಬಿದ್ರು. ವಧು ಪರೀಕ್ಷೆ ನಡೆದು ಸುಸಂಸ್ಕೃತ ಮನೆತನದ ಸೊಸೆಯು ನಾನಾಗಿ ಹೋಗಿದ್ದೆ. ನನ್ನ ಮದುವೆಯಾಗೋ ತನಕವೂ ದೈಹಿಕವಾಗಿ ಹಿಂಸಿಸಿದ್ದ ಆ ಇಬ್ಬರು ಮತ್ತೆಲ್ಲೂ ಕಾಣಲಿಲ್ಲ. ಬಹುಶಃ ಮತ್ತೊಂದು ಹುಡುಗಿಯ ಹುಡುಕಾಟಕ್ಕೆ ಹೋಗಿರಬೇಕು. ಇಲ್ಲಿನ ವಿಷಯ ಮತ್ತೆಲ್ಲೂ ಬಾಯಿ ಬಿಡದಂತೆ ನನ್ನನ್ನು ಎಚ್ಚರಿಸಲಾಗಿತ್ತು. ನನ್ನ ಗತ ಜೀವನ ಈ ಮದುವೆ ಮೇಲೆ ಯಾವ ಪರಿಣಾಮವೂ ಬೀರಬಾರ್ದಲ್ಲ. ಮಗು, ಇದು ನಿನ್ನಮ್ಮನ ಮನೆಯಂತೆಯೇ, ಆಗಾಗ ಬರ್ತಿರು ಎಂದ ನನ್ನ ಬಾಡಿಗೆ ತಾಯಿಯನ್ನು ನೋಡಿ ಕಣ್ತುಂಬಿಕೊಂಡು ಗಂಡನ ಮನೆ ಸೇರಿದ್ದೆ. ಮಾವ ವಿಶ್ವನಾಥರ ಭವ್ಯ ವ್ಯಕ್ತಿತ್ವ, ಸುಸಂಸ್ಕೃತ ಮನೆಯ ವಾತಾವರಣ, ನಾದಿನಿ ದಿವ್ಯಾಳ ಸ್ನೇಹಪರ ನಡವಳಿಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಉಲ್ಲಾಸನ ಪ್ರೀತಿಯ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದೆ. ಆಗೀಗ ನನ್ನ ಹಿಂದಿನ ಜೀವನದ ನೆನಪು ಬಂದರೂ ಅದನ್ನು ಬದಿಗೊತ್ತಿ ಬಿಡ್ತಾ ಇದ್ದೆ. ನಾನು ಉಲ್ಲಾಸನಿಗೆ ನನ್ನ ಹಿಂದಿನ ವಿಷಯವನ್ನು ಹೇಳದೇ ಇದ್ದಿದ್ದರೆ ಎಲ್ಲವೂ ಸಹಜವಾಗಿ ನಡೆಯುತ್ತಿತ್ತೇನು. ಆದರೆ ದಿವ್ಯಾಳ ಮದುವೆ ನಿಶ್ಚಯವಾದ ಮೇಲೆ ನಾನು ಅಧೀರಳಾಗತೊಡಗಿದ್ದೆ. ದಿವ್ಯಾಳಂತಹ ಸುಸಂಸ್ಕೃತ ಮನೆತನದ ಹೆಣ್ಣು ಈ ಮದುವೆಯ ಸಂಭ್ರಮಕ್ಕೆ ಯೋಗ್ಯಳು ಎಂಬ ಭಾವನೆ ಬಲವಾಗತೊಡಗಿತ್ತು. ಉಲ್ಲಾಸನೂ ಸೇರಿದಂತೆ ಈ ಮನೆಯವರಿಗೆ ನಾನು ಅನ್ಯಾಯ ಮಾಡುತ್ತಿದ್ದೇನೆ ಎಂದೆನಿಸತೊಡಗಿತ್ತು. ಆಗೀಗ ಆ ಬಾಡಿಗೆ ತಾಯಿಯ ಫೋನ್ ಬಂದಾಗಲಂತೂ ವ್ಯಗ್ರಳಾಗಿ ಬಿಡ್ತಾ ಇದ್ದೆ. ಮರೆಯಬೇಕೆನಿಸಿದರೂ ಮರೆಯಲಾರದ ನನ್ನ ಭೂತಕಾಲದ ಅಸಹ್ಯ ಕನಸಿನಲ್ಲಿಯೂ ಬಂದು ಹೆದರಿಸಲಾರಂಭಿಸಿತ್ತು. ಉಲ್ಲಾಸನನ್ನು ಮನಸಾರ ಪ್ರೀತಿಸಲು ಮನಸ್ಸು ಅಂಜತೊಡಗಿತ್ತು. ಒಂದಲ್ಲ ಒಂದು ದಿನ ಈ ವಿಷಯ ಬಯಲಾದರೆ ಯಾವುದು ಎಷ್ಟು ದಿನ ಗುಟ್ಟಾಗಿರಲು ಸಾಧ್ಯ? ಈ ವಿಷಯವನ್ನು ಉಲ್ಲಾಸನಿಗೆ ಹೇಳಬೇಕೆಂದು ನಿಶ್ಚಯಿಸಿದ್ದೆ. ಇದರಿಂದ ಎಂತಹ ಪರಿಣಾಮವನ್ನು ಎದುರಿಸಬೇಕಾಗಿ ಬಂದರೂ ನಾನು ಸಿದ್ಧಳಿದ್ದೆ. ಇನ್ನೇನು ದಿವ್ಯಾಳ ಮದುವೆಗೆ 4 ದಿನಗಳಿದ್ದವು. ಆ ರಾತ್ರಿ ಉಲ್ಲಾಸನಿಗೆ ಎಲ್ಲ ವಿಷಯ ತಿಳಿಸಿದ್ದೆ. ಅವನು ಒಂದು ಮಾತನ್ನು ಪ್ರತಿಯಾಡಿರಲಿಲ್ಲ. ಬದಲಿಗೆ ಮಂಚದಿಂದಿಳಿದು ದಿವಾನದ ಮೇಲೆ ಮಲಗಿ ನಿದ್ರಿಸಿದ್ದ. ಪ್ರತಿದಿನ ಮಡದಿಯ ಸಿಹಿ ಮುತ್ತು ಪಡೆದೇ ಹಾಸಿಗೆಯಿಂದ ಏಳ್ತಾ ಇದ್ದವನು ಮರುದಿನ ನಾನು ಏಳುವ ಮೊದಲೇ ಹೊರಟು ಹೋಗಿದ್ದ. ಉಲ್ಲಾಸನ ಈ ವರ್ತನೆ ನನಗೇನೂ ಆಘಾತಕಾರಿ ಆಗಿರಲಿಲ್ಲ. ಈ ವಿಷಯವನ್ನು ಸ್ವೀಕರಿಸುವುದು ಅಷ್ಟು ಸುಲಭವಲ್ಲವೆಂದು ನನಗೂ ಗೊತ್ತಿತ್ತಲ್ಲ. ಗಂಡಿನ ವ್ಯಭಿಚಾರದ ಒಂದು ಮುಖ ಮಾತ್ರ ನೋಡಿದ್ದ ನನಗೆ ಇನ್ನೊಂದು ನವಿರಾದ ಮುಖವಿದೆ ಎಂದು ತೋರಿಸಿದ್ದೆಯೋನಲ್ವೇ. ಹಾಗಾಗಿ ನನಗೆ ಉಲ್ಲಾಸನ ಮೇಲೆ ಬೇಸರ ಏನಿರಲಿಲ್ಲ. ಆದರೆ ನನ್ನ ಮುಂದಿನ ಜೀವನ ಎಲ್ಲವೂ ಉಲ್ಲಾಸನ ನಿರ್ಧಾರದ ಮೇಲಿತ್ತು. ಯೋಚಿಸುತ್ತಾ ಯಾವಾಗಲೂ ನಿದ್ರಿಸಿದ್ದೆ. ಮರುದಿನ ಬೆಳಗಿನ ಜಾವ ಅತ್ತೆ ಎಬ್ಬಿಸಿದಾಗಲೇ ಎಚ್ಚರ. ಕಂಗಳು ಉರಿಯುತ್ತಿದ್ದರೂ ಸಾವರಿಸಿಕೊಂಡು ಎದ್ದೆ. ಸ್ನಾನ ಮಾಡಿ ಹೊರ ಬರುವುದರೊಳಗೆ ಮದುಮಗಳು ದಿವ್ಯಾಳು ಸ್ನಾನ ಮಾಡಿ ಬಂದಿದ್ಳು. ಅತ್ತಿಗೆ ಕುತ್ತಿಗೆಗೆ ಜೋತು ಬಿದ್ಲು. ಮುಖವನ್ನು ರಂಗೇರಿಸಿಕೊಂಡಿದ್ದ ಅವಳತ್ತ ಹೊಸಬಳಂತೆ ನೋಡಿದೆ. ಹೌದು, ಈ ನಾಚಿಕೆ, ಈ ಸಂಭ್ರಮ ಇರಲೇಬೇಕು ಹೆಣ್ಣಿನಲ್ಲಿ. ಆದರೆ ನನಗೆ ಮನಸ್ಸು ಪಿಚ್ಚೆಂದಿತ್ತು. ಸ್ವಲ್ಪ ಹೊತ್ತಿಗೆ ಉಲ್ಲಾಸನು ಹಿಂದಿರುಗಿದ್ದ. ಕಲ್ಯಾಣ ಮಂಟಪ ಮತ್ತೆ ಸದ್ದುಗದ್ದಲಗಳಿಂದ ತುಂಬಿ ಹೋಯಿತು. ಉಲ್ಲಾಸನನ್ನು ಗಮನಿಸುವ ಸಾಹಸವನ್ನು ಈ ದಿನ ನಾನು ಮಾಡಲಿಲ್ಲ. ಹೊಸ ಬೀಗರನ್ನು ಉಪಚರಿಸುತ್ತಾ ಅತ್ತೆಗೆ ನೆರವಾಗುತ್ತಾ ಓಡಾಡಿದೆ. ಸಾಯಂಕಾಲ ದಿವ್ಯಾಳನ್ನು ಗಂಡನ ಮನೆಗೆ ಕಳುಹಿಸಿಯೂ ಆಯಿತು. ಮರುದಿನ ನಾವು ಅವರ ಮನೆಗೆ ಹೋಗಬೇಕಿತ್ತು. 2 ದಿನ ಸಂಭ್ರಮದಿಂದ ಗಿಜಿಗುಟ್ಟುತ್ತಿದ್ದ ಕಲ್ಯಾಣ ಮಂಟಪ ಬಿಕೋ ಎಂದಿತು. ನಮ್ಮನ್ನು ಹೊತ್ತ ಕಾರು ಮನೆಯತ್ತ ಹೊರಟಿತ್ತು. ಪಕ್ಕದಲ್ಲಿ ಉಲ್ಲಾಸನು ಕುಳಿತಿದ್ದ. ಆದರೆ ಅವನ ಸ್ನೇಹಿತ ಇಲ್ಲದೆ ಇರೋದು ಆಶ್ಚರ್ಯ ತರಿಸಿತು.
ಮದುವೆಗೆ ಬಂದಿದ್ದ ಅನೇಕ ಅತಿಥಿಗಳು ಮನೆಯಲ್ಲಿದ್ದರು. ಅವರ ಊಟೋಪಚಾರ, ಅಡುಗೆಯವರಿದ್ದರೂ, ಕೈ ಕೆಲಸಕ್ಕೆ ಆಳು ಕಾಳುಗಳಿದ್ದರೂ ನನಗೂ ಅತ್ತೆಗೂ ಒಂದು ನಿಮಿಷವೂ ಬಿಡುವಿರಲಿಲ್ಲ. ಹಾಗೂ ಹೀಗೂ ರಾತ್ರಿ ನಮ್ಮ ರೂಮನ್ನು ಹೊಕ್ಕಿದ್ದೆ. ದಣಿದ ದೇಹ ಮಲಗಿದರೆ ಸಾಕೆನ್ನಿಸಿತ್ತು. ಉಲ್ಲಾಸ ಮಂಚದ ಮೇಲೆ ಕುಳಿತಿದ್ದುವನ್ನು ನನ್ನತ್ತ ನೋಡಿದ. ಮುಖದಲ್ಲಿ ಮೊದಲಿದ್ದ ಅದೇ ಮಂದಹಾಸ. ಬಾ ಶರದಿ, ನನ್ನ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸ್ಕೊಂಡ. ಹೇಗೆ ಬದಲಾದ? 4 ದಿನ ನನ್ನಿಂದ ದೂರ ಆಗ್ತಾ ಇದ್ದವನು ಮತ್ತೆ ಮೊದಲಿನಂತೆ ಹೇಗಾದ? ಶರದಿ, ಆಶ್ಚರ್ಯ ಆಗ್ತಿದೆಯಾ ಹೇಗೆ ಬದಲಾದೆ ಅಂತ? ಹೌದು ಶರದಿ, ನಿನ್ನ ಕತೆ ಕೇಳಿದ್ಮೇಲೆ ನನಗೆ ಶಾಕ್ ಆಗಿದ್ದಂತೂ ಹೌದು. ನಾನು ಊಹಿಸಲು ಸಾಧ್ಯವಿಲ್ಲದಂತಹ ನಿನ್ನ ಹಿನ್ನೆಲೆ. ದಿವ್ಯಾಳ ಮದುವೆಯಾದ ಮೇಲೆ ನಿನ್ನಿಂದ ದೂರ ಆಗಬೇಕು ಅಂತಲೇ ನಿರ್ಧಾರ ಮಾಡಿದ್ದೆ. ಆದರೆ ಕುತೂಹಲ ಕೆರಳಿತು. ಮದುವೆಗೆ ಅಂತ ನನ್ನ ಫ್ರೆಂಡ್ ಪ್ರಭಾಕರ ಬಂದಿದ್ನಲ್ಲ, ಅವನ ಹೆಂಡತಿ ಜೊತೆ ನಾನು ಫ್ರೆಂಡ್ಲಿಯಾಗಿದ್ದುದನ್ನು ನೀನು ಖಂಡಿತ ಗಮನಿಸಿರ್ತಿ. ನಿನ್ನೆ ರಾತ್ರಿ ಇಲ್ಲಿಗೆ ಬಂದಾಗ ನನ್ನ ಫ್ರೆಂಡು ಚೆನ್ನಾಗಿ ವಿಸ್ಕಿ ಹೀರಿ ನೆಲಕ್ಕೊರಗಿದ ಮೇಲೆ ಅವನ ಹೆಂಡತಿ ನನ್ನನ್ನು ಹುಡುಕೊಂಡು ಬಂದು. ಬೇಜಾರಾದಾಗ ಗಂಡನ ಸ್ನೇಹಿತರ ಜೊತೆ ಎಂಜಾಯ್ ಮಾಡುವ ಅವಳದು ಫ್ರೆಂಡ್ಲಿ ನೇಚರ್ ಅಂತೆ. ನನಗೋ ಸಿಟ್ಟು ನೆತ್ತಿಗೆರಿತು. ಅವಳಿಗೆ ಚೆನ್ನಾಗಿ ಬೈದು ಹೊರಗಟ್ಟಿದೆ. ಉಲ್ಲಾಸ ಮಾತನಾಡುತ್ತಲೇ ನನ್ನ ಸುತ್ತ ತೋಳನ್ನು ಬೆಸೆದಿದ್ದ. ಆಗ ನನಗೆ ನಿನ್ನ ನೆನಪಾಯಿತು ಶರದಿ. ಅಸಹಾಯಕಳಾಗಿ ಸಮಾಜದ ಸ್ವಾರ್ಥಕ್ಕೆ ನೀನು ಬಲಿಪಶುವಾದೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಸಾರಿ ಕಣೆ, ಇನ್ಯಾವತ್ತೂ ನಿನ್ನನ್ನು ದೂರ ಸರಿಸಲ್ಲ. ಉಲ್ಲಾಸನ ಮಾತುಗಳು ನನಗೆ ಮರುಜನ್ಮವೆತ್ತಿದ್ದವು. ಎಲ್ಲ ಗೊಂದಲ ಕಳೆದು ತಿಳಿಯಾದ ಮನಸ್ಸಿನಿಂದ ಅವನ ವಿಶಾಲ ಬಾಹುಗಳಲ್ಲಿ ಕರಗಿ ಹೋಗಿದ್ದೆ. ಸ್ನೇಹಿತರೆ, ಇಲ್ಲಿಗೆ ನನ್ನ ಮದುವೆ.com ಕತೆ ಮುಗಿತಾ ಇದೆ. ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಕೊಡ್ತಿರೋ ಪ್ರೋತ್ಸಾಹದಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ಹೀಗೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಹೇಳಿ. ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.